ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಹಾಗೂ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ವೇದ ಪಾರಂಗತರು ಶ್ರೀ ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶತಂ ಜ್ಞಾನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳು, ಈ 5 ಅಂಗಗಳನ್ನು ನಾವು ಪಂಚಾಂಗಗಳು ಅಂತ ಹೇಳ್ತೇವೆ. ಈ ದಿನದ ಪಂಚಾಂಗವನ್ನು ನೋಡೋಣ. ಪಂಚಾಂಗ ಶ್ರವಣದಿಂದ, ಪಂಚಾಂಗ ಪಠಣದಿಂದನೂ ಕೂಡ ನಮಗೆ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಗಿನ ವರ್ಷ ಋತು, ಭಾದ್ರಪದ ಮಾಸ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಇರುವಂಥದ್ದು. ಕೃಷ್ಣ ಪಕ್ಷ ಈ ದಿನ ಮಂಗಳವಾರ, ದ್ವಿತೀಯ ಉತ್ತರಾಭಾದ್ರ ನಕ್ಷತ್ರ, ಗಂಡ ಯೋಗ, ತೈತುಲ ಕರ್ಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ನೋಡೋಣ. ಈ ದಿನ ಮಧ್ಯಾಹ್ನ 3:21 4 ಗಂಟೆ 53 ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು. ಯಮಗಂಡ ಕಾಲ 9:13 10 ಗಂಟೆ 45 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ತಿಳ್ಕೊಳ್ಬೋದು. ಗುಳಿಕ ಕಾಲ 12:17 1 ಗಂಟೆ 49 ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 4:35 5 ಗಂಟೆ 22 ನಿಮಿಷದವರೆಗೆ ನಾವು ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೊಳ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಬೆಳಗ್ಗೆ 6:09 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:25 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಎಸ್ ವೀಕ್ಷಕರೇ, ನಾವು ಪಂಚಾಂಗದ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ, ನಿತ್ಯ ಭವಿಷ್ಯ ಈ ದಿನ ಹೇಗಿದೆ ನೋಡೋಣ. ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಕರೆಯ ಮುಖಾಂತರ ಗುರುಗಳೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಕರೆ ಮಾಡಿದಾಗ ನೀವು ಹುಟ್ಟಿದಂತಹ ದಿನಾಂಕ, ಹುಟ್ಟಿದಂತಹ ಸ್ಥಳ ಹಾಗೂ ಹುಟ್ಟಿದ ಸಮಯವನ್ನು ತಿಳಿಸಬೇಕಾಗತ್ತೆ. ಅದ್ಯಾವುದೂ ಗೊತ್ತಿಲ್ಲದೆ ಇದ್ದರೆ ಕವಡೆ ಶಾಸ್ತ್ರದ ಮೂಲಕ ನೀವು ಉತ್ತರಗಳನ್ನು ಪಡಿಬಹುದಾಗಿದೆ. ಇನ್ನು ಈ ದಿನದ ದಿನ ಭವಿಷ್ಯ, ನಿತ್ಯ ಭವಿಷ್ಯ, 12 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶುಭ ಮಂಗಳವಾರ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಮಂಗಳವಾರ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ. ಈ ದಿನಗಳಲ್ಲಿ ಪಿತೃಪಕ್ಷಗಳನ್ನು ಮಾಡ್ಕೊಳ್ತಾ ಇದ್ದೀರಾ. ಈ ದಿನದ ಧಾರ್ಮಿಕ ವಿಚಾರವಾಗಿ ಕೂಡ ಕೆಲವೊಂದು ಪಿತೃಪಕ್ಷದ ವಿಚಾರವಾಗಿ ನಾವು ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ಬೇಕು, ಪಿತೃಪಕ್ಷ ಮಾಡದಿದ್ದ ಪಕ್ಷದಲ್ಲಿ ನಮಗೇನೆಲ್ಲ ತೊಂದರೆಗಳಾಗ್ಬೋದು, ಅದರಿಂದ ಏನೆಲ್ಲ ಅಡೆತಡೆಗಳಾಗುವಂಥದ್ದು, ನಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ, ಇದೆಲ್ಲವನ್ನು ಕೂಡ ನಾನು ಇವತ್ತು ದಿನ ತಿಳಿಸ್ಕೊಡ್ತೇನೆ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ. ಇದನ್ನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳು ತಿಳ್ಕೊಳ್ಳಿ. ನೋಡಿ, ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತೀರಾ, ಯಾವುದೊಂದು ಹೊಸದಾಗಿ ಆ ಒಂದು ಎಜುಕೇಷನಲ್ಲಿ ಮುಂದೆ ಹೋಗ್ಬೇಕು ಅಂತಿರುವವರು, ಅಥವಾ ಯಾವುದೋ ಒಂದು ಎಕ್ಸಾಮ್ಸ್ ತಗೊಳ್ಬೇಕಾಗಿರುವವರು, ಅಥವಾ ಏನೋ ಒಂದು ಸ್ಟಡಿ ಮಾಡ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ತುಂಬ ವಿಶೇಷವಾಗಿರುವಂಥದ್ದು. ನೀವೇನೆಲ್ಲ ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಸುಸೂತ್ರವಾಗಿ, ಸುಗಮವಾಗಿ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ವಿ ಆಗ್ತಾರೆ ಅಂತ ನೋಡಿ. ಒಳ್ಳೆ ದಿನ ಅಲ್ವಾ ಮೇಷರಾಶಿಯವರು. ನಿಮಗೆ ಇವತ್ತು ವಿದ್ಯಾಭ್ಯಾಸಕ್ಕೆ ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ತುಂಬ ಶುಭಪ್ರದ ಅಂತ ನೋಡಿ. ಇದೆಲ್ಲ ಹೇಳ್ತಾ ಇದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಯಾರೋ ತಗೊಳ್ತಾ ನಿಮಗೆ ಒಂದು ಎಕ್ಸಾಮ್ಸ್ಗೆ ನೋಡ್ತಾ ಇರ್ತೀರಾ, ಅಥವಾ ಮುಂದೆ ಯಾವುದೋ ಎಕ್ಸಾಮ್ ಕಟ್ಟಬೇಕು ಅಂದ್ಕೊಳ್ತಾ ಇರ್ತೀರಾ, ನಿಮಗೆ ಶುಭಪ್ರದ ಅಂತ ಹೇಳ್ತಾರೆ. ಅಥವಾ ಇವಾಗ ಏನಾದರೂ ಎಕ್ಸಾಮ್ಸ್ಗೆ ಹೋಗ್ತಾ ಇದ್ರು ಕೂಡ ನಿಮಗೆ ಶುಭ ಆಗುತ್ತೆ. ಕೆಲವರು ಏನಾದರೂ ಎಕ್ಸಾಮ್ಸ್ ಬರೆದಿದ್ರು ಕೂಡ ಮೇಷರಾಶಿಯವ್ರಿಗೆ ನಿಮಗೆ ಅನುಕೂಲಕರ ದಿನ ಅಂತ ಹೇಳ್ಬೋದು ಇವತ್ತು ಮೇಷರಾಶಿಯವ್ರಿಗೆ. ವೃಷಭ ರಾಶಿಯವರಿಗೆ ನೋಡಿದಾಗ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಪಡೆಯಲಿದ್ದೀರಿ ಅಂತ ನೋಡಿ. ಇವತ್ತು ನೀವು ಕಷ್ಟಪಟ್ಟಷ್ಟು ನಿಮಗೆ ಇವತ್ತು ಧನಾಗಮನದ ನಿರೀಕ್ಷೆ ನೀವು ಮಾಡಬಹುದು. ಅದೇ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಈ ದಿನ ನೀವು ಅನುಭವಿಸ್ತೀರಾ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ನೀವು ಕಠಿಣ ಪರಿಶ್ರಮ ಹಾಕಬೇಕು ಅಂತ ಹೇಳ್ತಾ ಇದೆ. ಸ್ವಲ್ಪ ಯಾವುದೋ ಕೆಲಸ ಕಾರ್ಯ ಆಗ್ತಾ ಇರಲ್ಲ, ಆದರೆ ಸ್ವಲ್ಪ ನೀವು ಸ್ವಲ್ಪ ಶ್ರಮ ವಹಿಸಿ ಮಾಡಬೇಕು, ಕಠಿಣ ಪರಿಶ್ರಮ ಹಾಕಿ ಅಂತ ಹೇಳ್ತಾ ಇದೆ ಜಾತಕ ಫಲದಲ್ಲಿ. ಇನ್ನು ಇಂಜಿನಿಯರಿಂಗ್ ಕ್ಷೇತ್ರದವರಿಗೆ ಹೆಚ್ಚಿನ ಲಾಭವಾಗುವಂತಹ ಸಾಧ್ಯತೆ ಕೂಡ ಇದನ್ನು ಹೆಚ್ಚಾಗಿರುವಂಥದ್ದು. ವೃಷಭ ರಾಶಿಯವರು ಯಾರೆಲ್ಲ ಇಂಜಿನಿಯರ್ಸ್ ಇರ್ತೀರಾ,
ನಿಮಗೆ ತುಂಬ ವಿಶೇಷವಾಗಿದೆ ಇವತ್ತು. ಅಂದರೆ ಯಾಕಂದರೆ ಹೆಚ್ಚಿನ ಲಾಭಾಂಶ ನೀವು ಈ ದಿನ ಕಂಡುಕೊಳ್ತೀರಾ ಅಂತ ಹೇಳುವಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ವ್ಯಾಪಾರಿಗಳಿಗೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಕೂಡ ಇವತ್ತು ದೊರಕುತ್ತೆ ಅಂತ ಹೇಳಿ ನೋಡಿ. ವ್ಯಾಪಾರಿಗೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಯಾರೆಲ್ಲ ಮಿಥುನ ರಾಶಿಯವರು ವ್ಯಾಪಾರಸ್ಥರು ಇರ್ತೀರ ನೋಡಿ, ಹಿಂದಿನ ದಿನಗಳಲ್ಲಿ ವ್ಯಾಪಾರದಲ್ಲಿ ಅಡೆತಡೆಗಳು ಅಥವಾ ನಷ್ಟ ಆಗಿರುವಂಥದ್ದು ಅದೆಲ್ಲವೂ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಇವತ್ತು ಲಾಭಾಂಶ ಹೆಚ್ಚಾಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ನಿಮ್ಮ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧ ಕೂಡ ಹೆಚ್ಚು ಬಲಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಕುಟುಂಬದಲ್ಲಿ ಏನಾದರೂ ಕೆಲವೊಂದು ಮನಸ್ತಾಪಗಳಾಗ್ಬಿಟ್ಟಿರುತ್ತೆ ಅಥವಾ ವೀರಸಗಳು ಏನೋ ಜಗಳಾಡ್ಕೊಂಡ್ಬಿಟ್ಟಿರ್ತೀರ, ಅವೆಲ್ಲವೂ ಕೂಡ ಇವತ್ತು ಪರಿಹಾರ ಸಿಗುವಂಥದ್ದಾಗುತ್ತೆ. ಸಂಬಂಧ ಬಲಗೊಳ್ಳುವಂಥದ್ದು ಅಥವಾ ಅನ್ಯೋನ್ಯತೆ ಭಾವ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿ. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಹಣದ ವಹಿವಾಟಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇದ್ದರೆ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದಾದ್ರೂ ಹಣದ ವಿಚಾರವಾಗಿ ವ್ಯವಹಾರಗಳಿದೇನೋ ಇತ್ತು ಅಂತಂದರೆ, ಅಥವಾ ಇಲ್ಲ ಏನಾದರೂ ಹಣ ಯಾರಿಗೋ ನೋಡಿ, ಈಗ ಏನಾಗುತ್ತೆ ಯಾರಿಗೂ ಹಣ ಕೊಡಬೇಕಾಗಿರ್ತಾರೆ, ನಿಮ್ಮ ಕಡೆಯಿಂದ ಕೊಟ್ಟು ಕಳಿಸಿರ್ತಾರೆ, ಅದು ತೊಂದರೆ ಆಗುವಂಥದ್ದು, ಅಥವಾ ಹಣ ಅಲ್ಲಿ ಹೋಗಿ ಸೇರದಲ್ಲೇ ಇರುವಂಥದ್ದಾಗುತ್ತೆ. ಇದೆಲ್ಲ ಸ್ವಲ್ಪ ಹಣದ ವಹಿವಾಟಿನ ವಿಚಾರಗಳಲ್ಲಿ ಎಡವಟ್ಟಾಗುತ್ತೆ ಅಥವಾ ತೊಂದರೆಗಳನ್ನು ನೀವು ಇವತ್ತು ಎದುರಿಸಬೇಕು ಅಂತ. ಹಾಗಾಗಿ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ. ಹಣ ವ್ಯಯ ಆಗುವ ಸಂದರ್ಭ ನೋಡಿ, ಹಣ ಕಳ್ಕೊಳ್ತೀರಂತೆ ಇವತ್ತು ನೋಡಿ, ತುಂಬ ಜಾಗ್ರತೆ ವಹಿಸಬೇಕು ಕರ್ಕಾಟಕ ರಾಶಿಯವರು. ಹಣದ ವಿಚಾರವಾಗಿ ಇದನ್ನ ತೊಂದರೆನೇ, ನಿಮಗೆ ಏನು ವ್ಯವಹಾರ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೂ ಹಣ ಕೊಡೋದು ಅಥವಾ ಹಣ ಇಸ್ಕೊಂಡು ಬರುವಂಥದ್ದಾಗಲಿ ಏನಾದರೂ ಆಗಲಿ ಹಣ ಕಳೆದುಕೊಳ್ಳುವಂತಹ ಮುನ್ಸೂಚನೆ ಇವತ್ತು ಇದೆ. ನೌಕರರಿಗೆ ಹಲವು ಅವಕಾಶಗಳು ಕೂಡ ಲಭ್ಯವಾಗುವಂಥದ್ದು. ಕರ್ಕಾಟಕ ರಾಶಿಯವರು ಯಾರೆಲ್ಲ ಈ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ನೌಕರರೆಲ್ಲ ಇರ್ತೀರಲ್ವ, ಅವ್ರಿಗೆ ನಿಮಗೆ ಅವಕಾಶಗಳು ಈ ದಿನ ಹೆಚ್ಚಾಗುವಂಥದ್ದಾಗುತ್ತೆ. ಸಿಂಹರಾಶಿಯವರಿಗೆ ನೋಡಿದಾಗ ಸಾಧಿಸಬೇಕೆಂದಿರುವ ವೃತ್ತಿ ಗಮನಗಳತ್ತ ಕಣ್ಣು ಹಾಯಿಸಲಿದ್ದೀರಿ ಅಂತ ನೋಡಿ. ಸಿಂಹರಾಶಿಯವ್ರಿಗೆ ಇವತ್ತು ಒಂಥರ ಒಳ್ಳೆ ದಿನ, ಒಂಥರ ಚೆನ್ನಾಗಿರುತ್ತೆ ಇವತ್ತು. ಯಾಕಂದರೆ ಏನೋ ಒಂದು ಸಾಧನೆ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡಿರ್ತೀರಿ ಎಷ್ಟೋ ದಿನಗಳಿಂದ. ಆ ಗುರಿಗಳ ಅದ್ರ ಕಡೆ ಗಮನ ಇವತ್ತು ಹೋಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋದಾಗಲಿ, ಅದಕ್ಕೆ ಮುಂಜಾಗ್ರತಾ ಕ್ರಮಗಳಲ್ಲಾಗಿ ಏನೆಲ್ಲ ಮಾಡ್ಕೊಳ್ಬೇಕು ಅದರ ಬಗ್ಗೆ ನಿಮ್ಮ ಚಿಂತನೆಗಳು ಇವತ್ತು ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಡಾಕ್ಟರ್ ವೃತ್ತಿಯಲ್ಲಿ ಟೀಕೆಗಳು ಎದುರಿಸಬೇಕು. ಸಿಂಹರಾಶಿಯವರ ಡಾಕ್ಟರ್ಸ್ ಇದ್ದೀರಾ, ಕೆಲವೊಂದು ಈ ದಿನ ಒಂದು ಸ್ವಲ್ಪ ಏನೋ ತೊಂದರೆ ಇದೆ, ಒಂದು ಬಿಗುಡಿನ ವಾತಾವರಣ ಸೃಷ್ಟಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಟೀಕೆಗಳು ಬರಬಹುದು. ಈಗ ಸಾಮಾನ್ಯವಾಗಿ ಈಗ ಡಾಕ್ಟರ್ಸ್ ಅಂತ ವೈದ್ಯಕೀಯ ಒಂದು ವೃತ್ತಿಯಲ್ಲಿದ್ದಾಗ ಕೆಲವೊಬ್ಬರು ಟೀಕೆಗಳು ಮಾಡ್ತಾರೆ, ಕೆಲವರು ಹೊಗಳ್ತಾರೆ. ಇದೆಲ್ಲನೂ ಕೂಡ ನಾವು ತಗೊಳ್ಬೇಕಾಗುತ್ತೆ, ಅದು ಸಹಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಒಂದು ಟೀಕೆಗಳು ವ್ಯಾಪಕವಾಗಿ ವ್ಯಕ್ತವಾಗುವ ಒಂದು ಸಂದರ್ಭ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ನೋಡಿದಾಗ ನೀವು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆಯಲಿದ್ದೀರಿ ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರು ಶುಭಪ್ರದವಾಗಿರುವಂತಹ ದಿನ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ. ಅಂದರೆ ನೀವು ತುಂಬ ಚೆನ್ನಾಗಿ ಕಷ್ಟಪಟ್ಟು ಏನೋ ಕೆಲಸ ಕಾರ್ಯ ಮಾಡಿರ್ತೀರ, ನೀವು ಮಾಡಿರೋದ್ರಿಂದ ಯಾವುದೋ ಒಂದು ಕೆಲಸ ಯಶಸ್ವಿ ಆಗಿರುವಂಥದ್ದಾಗುತ್ತೆ ಅದರಿಂದನೂ, ಅಥವಾ ಯಾವುದೋ ಹಿಂದೆ ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಈ ದಿವಸ ನಿಮಗೆ ಮೆಚ್ಚುಗೆ ಸಿಗುವಂಥದ್ದು ಕೂಡ ಆಗುತ್ತೆ. ಇನ್ನು ಮತ್ತು ಆದಾಯವೂ ಕೂಡ ಹೆಚ್ಚಾಗುತ್ತೆ ಅಂತ ನೋಡಿ. ಯಾವಾಗ ನಿಮಗೆ ಒಂದು ಮೇಲಾಧಿಕಾರಿಗಳ ಪ್ರಶಂಸೆ ಅಂತಂದರೆ ನಿಮಗೆ ಏನೋ ಒಂದು ಆದಾಯದ ಮೂಲಗಳು ಕೂಡ ಹೆಚ್ಚಾಗುವ ಸಾಧ್ಯತೆ, ಇನ್ಕ್ರಿಮೆಂಟ್ ಆಗುವಂಥದ್ದು, ಹಣದ ವಿಚಾರದಲ್ಲಿ ಬಡ್ತಿ ಆಗುವಂಥದ್ದು ಎಲ್ಲ ಕೂಡ ಇರುತ್ತೆ. ಹಾಗಾಗಿ ಇವತ್ತು ನೋಡ್ಕೊಳ್ಳಿ, ಒಳ್ಳೆ ದಿನ ಕನ್ಯಾ ರಾಶಿಯವರಿಗೆ. ತುಲಾರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಬಾಧಿಸುತ್ತಿರುವ ಸಮಸ್ಯೆಗಳಿಗೆ ನಿವಾರಣೆ ನೋಡಿ. ತುಲಾರಾಶಿಯವರಿಗೆ ಇವತ್ತು ಏನಾದರೂ ಕೆಲವೊಬ್ಬರು ವ್ಯಾಪಾರಸ್ಥರು ಇರ್ತಾರೆ, ಯಾಕೋ ವ್ಯಾಪಾರ ಆಗ್ತಾ ಇಲ್ಲ, ಆ ಕೆಲಸನೇ ಬಿಟ್ಬಿಡೋಣ ಅಂತ ಮನಸ್ಸಿಗೆ ಬಂದ್ಬಿಡುತ್ತೆ, ಅಥವಾ ಏನೋ ಕಷ್ಟ ಆಗ್ತಿದೆ, ಏನೋ ಈ ವ್ಯಾಪಾರನೇ ನಮಗೆ ಏನೂ ಆಗಲ್ಲ, ಅಥವಾ ಏನೋ ತೊಂದರೆಗಳು ಯಾರೋ ಬಂದು ಅಡ್ಡಿ ಮಾಡ್ತಾ ಇದ್ದಾರೆ, ಈ ರೀತಿ ಏನಾದರೂ ಇದ್ದರೆ ಅವೆಲ್ಲ ಸಮಸ್ಯೆ ಸ್ವಲ್ಪ ನಿವಾರಣೆ ಆಗುವ ಸಾಧ್ಯತೆ ಇದೆ. ಯಾವುದೊಂದು ವಿಚಾರವಾಗಿ ನಿಮಗೆ ಒಂದು ಬಾಧೆ ಆಗ್ತಾ ಇರ್ಬೋದು, ಏನೋ ಸಮಸ್ಯೆ ಆಗ್ತಾ ಇರ್ಬೋದು, ಅದಕ್ಕೆ ಈ ದಿನ ಪರಿಹಾರ ಸಿಗುವಂಥದ್ದಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಕೆಲಸ ಕಾರ್ಯ ಮಾಡ್ಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸೋದು ಕೂಡ ಸೂಕ್ತ. ತುಲಾರಾಶಿಯವರು ನೋಡಿ, ಈಗ ವ್ಯಾಪಾರ ಏನೋ ಚೆನ್ನಾಗಿ ಆಗ್ತಿಲ್ಲ, ಆ ಕಡೆ ಗಮನ ಕೊಟ್ಟರೆ ಈಗ ಈ ಕಡೆ ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿ ವಹಿಸೋದು ಕೂಡ ನೀವು ತುಂಬ ಸೂಕ್ತ ಅಂತ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚನೆ ಮಾಡಬೇಕು. ವೃಶ್ಚಿಕ ರಾಶಿಯವರು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದಾದ್ರೂ ಏನಾದರೂ ಇವತ್ತು ತೀರ್ಮಾನ ತೆಗೆದುಕೊಳ್ಳುವಾಗ ಒಂದು ವೈಯಕ್ತಿಕ ವಿಚಾರನೋ ಅಥವಾ ಏನೋ ಮನೆ ಕುಟುಂಬದ ನಿಮಿತ್ತ ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ಏನಾದರೂ ನೀವು ಇವತ್ತು ನಿರ್ಧಾರಗಳನ್ನು ಮಾಡುವಾಗ, ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಕೆಲವೊಂದು ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ತರಕಾರಿ, ಸಿಮೆಂಟ್, ಉಕ್ಕು ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಲ್ಲ ವೃಶ್ಚಿಕ ರಾಶಿಯವರು ನೋಡಿ, ಈ ರೀತಿ ಕೆಲಸ ಇಟ್ಕೊಂಡಿರೋರು, ತರಕಾರಿ ಮಾರಾಟ ಮಾಡೋರು, ಅಥವಾ ಈ ಉಕ್ಕಿನ ಪದಾರ್ಥಗಳು, ಅಥವಾ ಈ ಸಿಮೆಂಟ್ ಯಾರು ಕಾರ್ಖಾನೆಗಳು ನಡೆಸ್ತಾ ಇರ್ತೀರ ಅಂಥವ್ರಿಗಾಗಲಿ ತುಂಬ ಲಾಭಾಂಶ ಹೆಚ್ಚಾಗುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಅಂತ ನೋಡಿ. ಧನುರಾಶಿಯವರು ಯಾರೆಲ್ಲ ಇದ್ದೀರಾ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಗಾಡಿಗಳಲ್ಲಿ ಹೋಗುವಾಗ ಏನಾದರೂ ಒಂದು ಅಪಘಾತಗಳಾಗುವ ಮುನ್ಸೂಚನೆ ಕೂಡ ಇದೆ. ಹಾಗಾಗಿ ಜಾತಕ ಫಲದಲ್ಲಿ ನಾವು ನೋಡ್ಕೊಳ್ಬೇಕು. ಈಗ ಹೇಳಿದ್ದಾರೆ ಗುರುಗಳು ಏನೋ ವಾಹನದಲ್ಲಿ ತೊಂದರೆ ಅಂತ. ಹಾಗಾಗಿ ನೀವು ಕರೆಕ್ಟಾಗಿ ಗಾಡಿ ಡ್ರೈವ್ ಮಾಡ್ತಾ ಇದ್ರು ಕೂಡ ಯಾರೋ ಬಂದು ನಿಮಗೆ ಟಚ್ ಮಾಡೋದು, ಅಥವಾ ಗಾಡಿ ಇದ್ದಕ್ಕಿದ್ದಂಗೆ ಏನೋ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದೆಲ್ಲ ಕೂಡ ಆಗುತ್ತೆ.
ಅದನ್ನು ನೀವು ಸ್ವಲ್ಪ ಜಾಗೃತರಾಗಿದ್ದೀರ ನೋಡ್ಕೊಳ್ಬೇಕು. ರಫ್ತುದಾರರಿಗೆ ಕೂಡ ಒತ್ತಡ ಹೆಚ್ಚಾಗುವಂಥದ್ದು, ವಾಹನ ಸೌಖ್ಯ ಇಲ್ಲ ಅಂತ ಇವತ್ತು. ರಫ್ತು ಅಂದರೆ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಏನೋ ಸಾಗಾಟವನ್ನು ಮಾಡ್ತಾ ಇರ್ತೀರ, ಅದರಲ್ಲಿ ಕೂಡ ಒತ್ತಡದ ವಾತಾವರಣ, ಬಿಗುಡಿನ ವಾತಾವರಣ ಕೂಡ ದಿನ ಸೃಷ್ಟಿಯಾಗುತ್ತೆ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು. ಮಕರ ರಾಶಿಯವರಲ್ಲಿ ವಿದ್ಯಾರ್ಥಿಗಳಿದೆ, ವಿದ್ಯಾಭ್ಯಾಸದಲ್ಲಿ ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಅನುಕೂಲ ಅಂತ ಆಸಕ್ತಿ ಹೆಚ್ಚಾಗುತ್ತೆ. ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀರಾ ನೀವು ಇವಾಗ. ಇನ್ನು ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಮಕರ ರಾಶಿಯವರು ಕೂಡ ಈ ವಿದ್ಯಾಭ್ಯಾಸದ ನಿಮಿತ್ತ ಒಳ್ಳೆ ದಿನಗಳು ನೋಡ್ತಾ ಇದ್ದಾರೆ. ಯಾಕಂದರೆ ಏನಾದರೂ ಪರೀಕ್ಷೆ ಬರೆದಿದ್ರು ಕೂಡ ಫಲಿತಾಂಶ ಯಾರು ನಿರೀಕ್ಷೆ ಮಾಡ್ತಾ ಇರ್ತೀರ ಅಂಥವ್ರಿಗೂ ಕೂಡ ಶುಭಪ್ರದ ಅಂತ ಹೇಳ್ತಾರೆ. ಉತ್ತಮ ಫಲಿತಾಂಶ ಸಿಗುತ್ತೆ, ನೀವು ಅಂದ್ಕೊಂಡು ಅದಕ್ಕಿಂತ ಸ್ವಲ್ಪ ಒಂದು ಮಟ್ಟ ಜಾಸ್ತಿಯಾಗಿ ನಿಮಗೆ ಅನುಕೂಲಗಳಿದೆ ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಎಕ್ಸಾಮ್ಸ್ ವಿಚಾರದಲ್ಲಿ. ಕುಂಭರಾಶಿಯವರಿಗೆ ನೋಡಿದಾಗ ಈ ದಿನದಲ್ಲಿ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸಾಧ್ಯತೆಗಳಿದೆ ಅಂತ ನೋಡಿ. ಯಾವುದೋ ಒಂದು ವಿಚಾರಕ್ಕೆ ಸ್ನೇಹಿತರಿಂದ ಸಹಾಯ ಇವತ್ತು ನೀವು ತಗೊಳ್ತೀರಾ, ಭೇಟಿ ಮಾಡುವ ಅವಕಾಶಗಳು ಎಲ್ಲವೂ ಕೂಡ ಈ ಕುಂಭರಾಶಿಯವ್ರಿಗೆ ಇರುವಂಥದ್ದು. ಇನ್ನು ಹೊಸ ಹೂಡಿಕೆಗಳ ಬಗ್ಗೆ ಆಲೋಚನೆ ಮಾಡುವಂತಹ ಅವಕಾಶಗಳು ಕೂಡ ಇದೆ ನೋಡಿ. ಏನಾದರೂ ಕುಂಭರಾಶಿಯವರು ಇದ್ದೀರಾ, ಒಂದು ಸ್ವಲ್ಪ ಇವತ್ತು ಒಂದು ಯಾವುದೋ ಒಂದು ಪ್ರಾಜೆಕ್ಟು ಹೊಸದಾಗಿ ಏನೋ ಒಂದು ಹೂಡಿಕೆ ಮಾಡೋದು, ಅಥವಾ ಏನಾದರೂ ಒಂದು ಹೊಸ ಕೆಲಸ ಮಾಡಬೇಕು, ಹೊಸ ಕಾರ್ಯ ಮಾಡಬೇಕು ಅಂತ ನೀವು ಇದನ್ನು ಯೋಚನೆ ಮಾಡ್ತೀರಿ, ಇವತ್ತು ಚಿಂತನೆ ಮಾಡ್ತೀರಾ ನಿಮಗೆ. ಅದರಿಂದ ಕೂಡ ಆಲೋಚನೆಯಿಂದ ಕೆಲವೊಂದು ಶುಭಪ್ರದ ಆಗುವಂಥದ್ದು ಕೂಡ ಇದೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ಮೀನರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಸೂಕ್ತ ಗಮನ ನೀಡಬೇಕಾಗುತ್ತದೆ ನೋಡಿ. ಇದು ತುಂಬ ವಿಶೇಷವಾಗಿರುವಂಥದ್ದು. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟದ ವಾತಾವರಣ, ಶನಿ ಕೂಡ ವಕ್ರಿ ಇರೋದ್ರಿಂದ ನಿಮಗೆ ಜನ್ಮದಲ್ಲಿ ಮೀನರಾಶಿಯವರು ಯಾರೆಲ್ಲ ಇರ್ತೀರಾ, ಆರೋಗ್ಯ ಸಮಸ್ಯೆ ಇವತ್ತು ನಿಮಗೆ ಕಾಡುವಂಥದ್ದು ಇದ್ದೇ ಇರುತ್ತೆ. ಅದು ಸಾಮಾನ್ಯವಾಗಿ ಯಾವುದಾದ್ರೂ ಆಗ್ಬೋದು. ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇರುತ್ತೆ, ಕೆಲವೊಂದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಅದು ಮತ್ತೆ ಈಗ ಹೆಚ್ಚಾಗುವಂಥದ್ದಾಗಿರುತ್ತೆ. ಯಾರೋ ತುಂಬ ದಿವಸ ಏನೋ ನೋವು ಇರುತ್ತೆ, ಕೆಲವೊಂದು ಹೊರಟೋಗ್ಬಿಟ್ಟಿರುತ್ತೆ, ಅದು ಮತ್ತೆ ಬರುವಂಥದ್ದು, ಅಥವಾ ಆ ಆರೋಗ್ಯ ಸಮಸ್ಯೆಯಿಂದ ಬೇರೆ ಬೇರೆ ತೊಂದರೆಗಳಾಗುವಂಥದ್ದು ನೋಡಿ. ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಏನು ಕೆಲಸ ಕೂಡ ಮಾಡ್ಲಿಕ್ಕೆ ಆಗಲ್ಲ, ನೀವು ಬೆಳಗ್ಗೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಆಗಲ್ಲ. ಆ ರೀತಿಯ ಸಮಸ್ಯೆಗಳನ್ನ ಈ ದಿನ ನೀವು ಎದುರಿಸಬೇಕಾಗುತ್ತೆ. ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳು ಕೂಡ ಮತ್ತು ವಿವಾದಗಳಿಂದ ಅದನ್ನು ತಪ್ಪಿಸುವಂಥ ಗಮನ ಕೊಡಬೇಕಾಗುತ್ತೆ ನೋಡಿ. ಸಾಮಾನ್ಯ ಒಂದು ಕುಟುಂಬ ಅಂತ ಬಂದಾಗ ಕೆಲವೊಂದು ಭಿನ್ನಾಭಿಪ್ರಾಯಗಳು ಆಗ್ತಾ ಇರುತ್ತೆ, ಅಥವಾ ಕೆಲವೊಂದು ವಾದ ವಿವಾದಗಳು ಆಗ್ತಾ ಇರುತ್ತೆ. ಯಾರೆಲ್ಲ ಮೀನರಾಶಿಗಳು ಇದ್ದೀರಾ ಮನೆಯಲ್ಲಿ, ಇವರು ನಿಮ್ಮಿಂದ ಈ ರೀತಿ ತೊಂದರೆಗಳಾಗಬಾರ್ದು, ಇದನ್ನು ನೀವು ತಪ್ಪಿಸುವಲ್ಲಿ ನೀವು ಒಂದು ಗಮನವನ್ನು ಹರಿಸಬೇಕಾಗುತ್ತೆ. ಮನೇಲಿ ಸುಮ್ಮನೆ ಏನೋ ಜಗಳ ಆಡ್ತಿರ್ತಾರೆ, ಒಬ್ರಿಗೊಬ್ರು ಮಾತು ಬಿಟ್ಟಿರ್ತಾರೆ, ಅಥವಾ ಏನೋ ಒಂದು ಆಗುವಂಥದ್ದು, ಅದನ್ನೆಲ್ಲ ನೀವು ನಿಭಾಯಿಸಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ, ಅದನ್ನು ನೀವು ಉಪಯೋಗ ಪಡಿಸ್ಕೊಳ್ಬೇಕು. ಕುಟುಂಬದ ಒಂದು ಬಾಂಧವ್ಯ ಹೆಚ್ಚು ಮಾಡ್ಕೊಳ್ಲಿಕ್ಕೆ ನಿಮಗೆ ಅನುಕೂಲಗಳಾಗುವಂಥದ್ದು ಮೀನರಾಶಿಯವರಿಗೆ. ವೀಕ್ಷಕರೇ, ಪ್ರತಿದಿನವೂ ಗುರೂಜಿಯವರು ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಸನಾತನ ಭಾರತ ಸಂಸ್ಕೃತಿಯ ಹಬ್ಬಗಳು, ಹರಿದಿನಗಳು, ಜೊತೆಗೆ ಮಾಸದಲ್ಲಿ ಮಾಡುವಂಥ ಹಲವಾರು ಆಚರಣೆಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೇವೆ. ಹಾಗಾಗಿ ಈ ಬಾರಿ ಇರುವಂಥ ಪಿತೃಪಕ್ಷದ ಬಗ್ಗೆ, ಅಂದರೆ ಇದನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಪಿತೃಪಕ್ಷ, ಹಿರಿಯರ ಹಬ್ಬ ಹೀಗೆಂದೆಲ್ಲ ಕರೀತಾರೆ. ಈಗಾಗಲೇ ಗುರುಜಿಯವರ ತಿಳಿಸಿದ ಹಾಗೆ ದೇವರನ್ನು ಹೇಗೆ ಪೂಜೆ ಮಾಡ್ತೀವೋ ಹಿರಿಯರನ್ನು ಹಾಗೆ ಪೂಜೆ ಮಾಡಬೇಕು ಅನ್ನುವಂಥದ್ದು. ಇದರ ಇನ್ನಷ್ಟು ಮಹತ್ವವನ್ನು, ಇದರಷ್ಟು ಇನ್ನಷ್ಟು ಕ್ರಮಾಚರಣೆಯನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಮಾಡದಿದ್ದರೆ ಏನಾಗತ್ತೆ, ಎಲ್ಲ ಮಾಹಿತಿಯನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷ ಅಂತ ನಾವು ನೋಡಿ, ಒಂದು ಮಾಸಕ್ಕೆ 2 ಪಕ್ಷ ಅಂತ, ಒಂದು ಶುಕ್ಲ ಒಂದು ಕೃಷ್ಣ ಅಂತ. ಈ ಶುಕ್ಲ ಪಕ್ಷದಲ್ಲಿ ನಾವು ಭಾದ್ರಪದ ಶುಕ್ಲದಲ್ಲಿ ನಾವು ನೋಡಿದ್ವಿ, ಗಣಪತಿ ಆರಾಧನೆಗಳೆಲ್ಲ ಆಯಿತು. ತದಂತೆ ಕೃಷ್ಣ ಪಕ್ಷ ಅಂತ ಬಂದಾಗ ಇದನ್ನು ನಾವು ಪಿತೃಪಕ್ಷ ಅಂತ ಕರಿತೀವಿ. ನೀವು ಹೇಳಿದ್ರೆ ಈಗ ದೇವರ ಸ್ವರೂಪ ಅಂತ ನೋಡಿ, ಪಿತೃಗಳಿಗೆ ನಾವು ದೇವರ ಸ್ವರೂಪವಾಗಿ ನಾವು ನೋಡ್ತೀವಿ. ಅಂದರೆ ನಾವು ಈ ಪಿತೃಗಳನ್ನು ದೇವರಿಗಿನ ಹೆಚ್ಚಾಗಿ ನಾವು ಪೂಜೆ ಪುನಸ್ಕಾರಗಳಲ್ಲಿ ನಾವು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಈ ಪಿತೃ ಪಕ್ಷವನ್ನು ಸಾಮಾನ್ಯವಾಗಿ ಕೇಳ್ಬೋದು, ಗುರುಗಳಿಗೆ ಯಾಕೆ ನಾವು ಆಚರಣೆ ಮಾಡಬೇಕು, ಇದರಿಂದ ಏನು ಫಲ? ಎಸ್ ಗುರುಗಳೇ, ನಾವು ಈ ವಿಚಾರವನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ, ನಿಮ್ಮ ಹೆಸರು? ವಿದ್ಯಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮೊಮ್ಮಗಳ ಬಗ್ಗೆ. ಹೇಳಿ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 18 ಹಾಂ 3 ಹಾಂ 2025 ಮೇಡಮ್, ಈ ವರ್ಷ. 18/3/2025. ಸ್ಥಳ ಮಧ್ಯಾಹ್ನ ಹೇಳಿ. ಮಧ್ಯಾಹ್ನ 2:29. ಮಧ್ಯಾಹ್ನ 2:29. ಹುಟ್ಟಿದ ಸ್ಥಳ ಬೆಂಗಳೂರು. ಸರಿ, ಗುರುಗಳಿದ್ದಾರೆ, ನೇರವಾಗಿ ಮಾತನಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನ ಗುರುಗಳಿಂದ ಪಡಿಬಹುದಾಗಿದೆ. ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ನಮಸ್ತೆ ಅಮ್ಮ. ನೋಡಿ, ಈಗ ಆರೋಗ್ಯ ಸಮಸ್ಯೆ ಅಂತ ನೋಡ್ತಾ ಇದ್ರೆ ಮಗು ಇವಾಗಿನ ಹುಟ್ಟಿರುವಂಥದ್ದು, ಅಂದರೆ
ಆ ಮಗುಗೆ ಕೆಲವೊಂದು ಜಾತಕ ರೀತಿ ನೋಡಿದಾಗ ನೋಡಿ, ನಿಮ್ಮ ಮಗುವಿಂದು ಸ್ವಾತಿ ನಕ್ಷತ್ರ ತುಲಾರಾಶಿ ಆಗಿರುವಂಥದ್ದು ಜಾತಕ ರೀತಿ ಕುಜದೋಷ ಇದೆ ಅಂತ ಹೇಳ್ತಾರೆ. ಈಗ ಯಾಕಂದರೆ ಕುಜಗ್ರಹ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಏನಾಗುತ್ತೆ, ಒಂದು ಏನು ಹೇಳ್ತಾರೆ ನಾವು ಆ ಒಂದು ಕೆಲವೊಂದು ಗ್ರಹಗಳ ಒಂದು ಸ್ಥಿರತೆ ನೋಡಿಕೊಂಡು ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಹೇಳುವಂತಿರೋದು. ಅಂದರೆ ಅಷ್ಟಮದಲ್ಲಿ ಕೂಡ ನೋಡಿ, ಅಷ್ಟಮಾಧಿಪತಿ ನಿಮಗೆ ಗುರು ಕೂಡ ನಿಮ್ಗೆ ಏನಾಗುತ್ತೆ, ಈ ಗುರುವಿನ ಒಂದು ನೀಚ ಸ್ಥಾನ ಅಥವಾ ಈ ಶನಿಯ ದೃಷ್ಟಿಗಳಿಂದ ಕೆಲವೊಂದು ನಿಮಗೆ ಆರೋಗ್ಯ ಸಮಸ್ಯೆಗಳು ಕಂಡುಕೊಳ್ಳುವಂಥದ್ದಾಗುತ್ತಮ್ಮ. ಹಾಗಾಗಿ ಮಗುಗೆ ಈ ಶೀತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆಗ್ತಾ ಇರುತ್ತೆ. ಅಂದರೆ ಈಗ ನೆಗಡಿ ಆಗುವಂಥದ್ದು, ತುಂಬ ಬೇಗ ಹೋಗೋದಿಲ್ಲ, ಅದರಿಂದ ಬೇರೆ ಬೇರೆ ತೊಂದರೆಗಳು ಕಾಣಿಸ್ತಾ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ನೀವು ಪರಿಹಾರ ಮಾಡ್ಕೊಳ್ಲಿಕ್ಕೆ ಈಗ ಸಾಮಾನ್ಯವಾಗಿ ವೈದ್ಯರ ಬಳಿ ತೆರಳಬೇಕಾಗುತ್ತೆ. ಕೆಲವೊಂದು ಒಂದು ಜನ್ಮ ಜಾತಕದಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇದ್ವಿ, ಈ ರಾಶಿಯವ್ರಿಗೆ ಅಥವಾ ಈ ಲಗ್ನದಲ್ಲಿ ಜನರಾದರೆ ಈ ರೀತಿ ಕೆಲವೊಂದು ಸಮಸ್ಯೆಗಳು ಕಾಡುತ್ತೆ ಅಂತ. ಅದಕ್ಕೆ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೇಕು. ಕೆಲವೊಂದು ಸಮಸ್ಯೆ ದೀರ್ಘಕಾಲದವರೆಗೆ ಇರುತ್ತೆ, ಕೆಲವೊಂದು ಸ್ವಲ್ಪ ಬೇಗನೆ ನಿಮಗೆ ಪರಿಶಮನ ಆಗುವಂಥದ್ದಾಗುತ್ತೆ. ಇನ್ನು ಈ ಮಗು ರಾಹು ದಶೆಯಲ್ಲಿ ಹುಟ್ಟಿರೋದ್ರಿಂದ ಕೆಲವೊಂದು ಸಮಸ್ಯೆಗಳಿದ್ದೇ ಇರುತ್ತೆ, ಆರೋಗ್ಯ ಸಮಸ್ಯೆಗಳು. ಈ ಕೆಮ್ಮು ಮತ್ತೆ ಏನು ಹೇಳ್ತಾರೆ, ಕೆಮ್ಮು ಬರುವಂಥದ್ದು, ಈ ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಇದೆಲ್ಲವೂ ಕೂಡ ಆಗುತ್ತೆ. ಇದನ್ನೇನು ಮಾಡಬೇಕು ನೀವು, ಕೆಲವೊಂದು ಈಗ ಹಾಸ್ಪಿಟಲ್ಗೆ ಹೋದ್ರೂ ಗುರುಗಳೇ ನಮಗೇನು ಅನುಕೂಲ ಆಗ್ತಾ ಇಲ್ಲ ಅಂತಂದರೆ ನೀವು ನೋಡಿ, ಈಗ ರಾಹುಗೆ ಮತ್ತು ರಾಹು ಬೃಹಸ್ಪತಿ ಅಂತ, ಯಾಕಂದರೆ ಈಗ ರಾಹು ದಶೆಯಲ್ಲಿ ಹುಟ್ಟಿ ಈಗ ಬೃಹಸ್ಪತಿ ದಶೆ ಪ್ರಾರಂಭ ಆಗೋದ್ರಿಂದ ನೀವೇನು ಮಾಡಬೇಕು, ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಕೂಡ ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಏನಾದರೂ ನಿಮ್ಗೆ ಅಕ್ಕಪಕ್ಕದಲ್ಲಿ ಏನಾದರೂ ಪುರೋಹಿತರು ಏನಾದರೂ ಇದ್ದರೆ ಅಲ್ಲೋಗಿ ಒಂದ್ಸರಿ ಈ ರಾಹುಗೆ ಮತ್ತು ಬೃಹಸ್ಪತಿಗೆ ಸಂಬಂಧಪಟ್ಟಂತಹ ಶಾಂತಿಗಳನ್ನು ಮಾಡಿಸ್ಕೊಳ್ಳಿ. ಶಾಂತಿಗಳಿಂದ ಏನಾಗುತ್ತೆ, ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗೋದು, ಪರಿಶ್ರಮನ ಆಗಲ್ಲ ಯಾವತ್ತೂ ಕೂಡ. ಜನ್ಮ ಜಾತಕದಲ್ಲಿ ಬಂದಿರುವಂತಹ ಆರೋಗ್ಯ ಸಮಸ್ಯೆಗಳನ್ನ ನಾವು ಅನುಭವಿಸಲೇಬೇಕಾಗುತ್ತೆ. ಆದರೆ ಅದನ್ನು ನಾವು ಕೆಲವೊಂದು ಏನಾಗುತ್ತೆ ಕಡಿಮೆ ಮಾಡ್ಕೊಳ್ಬೋದು. ಹಾಗಾಗಿ ಈ ರೀತಿ ಪೂಜೆ ಪುನಸ್ಕಾರಗಳಿಂದ ಕೂಡ, ಅಥವಾ ಈ ರಾಹುಗೆ ನಾವು ಉದ್ದಿನ ಕಾಳನ್ನು ನೋಡ್ತೀವಿ, ಈ ಉದ್ದಿನ ಕಾಳನ್ನ ದಾನ ಮಾಡಿ ಎಲ್ಲಾದರೂ ನಿಮಗೆ ಅಕ್ಕಪಕ್ಕದ ದೇವಸ್ಥಾನಕ್ಕೆ ನಿಮ್ಮ ಮನೆಯಿಂದ ಮಗು ಹತ್ರ ಮುಟ್ಟಿಸಿ ಅದನ್ನು ಒಂದು ದಕ್ಷಿಣ ಇಟ್ಬಿಟ್ಟು, ಎಷ್ಟಾದರೂ ಆಗಲಿ ಯಥಾಶಕ್ತಿ ನಿಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಅರ್ಧ ಕೆಜಿನೋ ಅಥವಾ 1/4 ಕೆಜಿನೋ ಈ ಉದ್ದಿನ ಕಾಳು, ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳಿಗೆ ಅಲ್ಲೊಂದು ಪೂಜೆ ಮಾಡಿಸಿ, ಅರಿಶಿಣ ಕುಂಕುಮ ಇಟ್ಟು ಪೂಜೆ ಮಾಡಿ ಮಗು ಹತ್ರ ಮುಡಿಸಿ ಯಾರಿಗಾದ್ರೂ ಕೊಟ್ಬಿಡಿ. ಅದರಿಂದ ಕೂಡ ಈ ಆರೋಗ್ಯ ಸಮಸ್ಯೆ ಕಡಿಮೆ ಆಗುವಂಥದ್ದಾಗುತ್ತಮ್ಮ. ಎಸ್ ವೀಕ್ಷಕರೇ, ನೀವು ಕೂಡ ಪೂಜೆ, ಶಾಂತಿ, ಹೋಮ, ಹವನ ಅನೇಕ ಪರಿಹಾರಗಳಿಗೆ ಗುರುಗಳನ್ನು ನೇರವಾಗಿ ಸಂಪರ್ಕ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿಯವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಲ್ಲಿರುವಂತಹ ಅಂಚೆಪಾಳ್ಯದಲ್ಲಿರುವಂತಹ ಗುರುಗಳ ಕಚೇರಿಯಲ್ಲಿ ಅವರನ್ನು ಭೇಟಿ ಮಾಡಿ ಅನೇಕ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಇನ್ನು ಗುರುಗಳೇ, ನೀವು ಪಿತೃಪಕ್ಷದ ಬಗ್ಗೆ ತಿಳಿಸ್ತಿದ್ರಿ, ಅದರ ಮಹತ್ವವನ್ನು ಮುಂದುವರಿಸೋದಾದರೆ ನೋಡಿ, ಇವಾಗ ಸಾಮಾನ್ಯವಾಗಿ ನಾವು ಇದು ಪೂರ್ವ ಪ್ರಯೋಗ ಮತ್ತು ಉತ್ತರ ಪ್ರಯೋಗ ಅಂತಂದರೆ ಒಂದು ಯಜ್ಞ ಯಾಗಾದಿಗಳು ಮಾಡುವಂಥದ್ದು. ಪೂರ್ವ ಪ್ರಯೋಗದಲ್ಲಿ ಪೂಜೆಗೆ ಸಂಬಂಧಪಟ್ಟಂಥದ್ದು, ದೇವರ ಆರಾಧನೆ ಯಾವ ರೀತಿ ಮಾಡಬೇಕು. ಈಗ ಒಂದು ದೇವಸ್ಥಾನದಲ್ಲಿ ದೇವರ ಆರಾಧನೆ ಯಾವ ರೀತಿ ಇರಬೇಕು, ಒಂದು ಗೃಹದಲ್ಲಿ ಮನೆ ದೇವರಿಗೆ ಯಾವ ರೀತಿ ನಾವು ಆರಾಧನೆ ಮಾಡ್ಕೊಳ್ಬೇಕು, ಇದನ್ನೆಲ್ಲ ನಾವು ಹಿಂದಿನಿಂದನೂ ಕೂಡ ತಿಳ್ಕೊಂಬಂದ್ಬಿಟ್ಟಿರ್ತೀವಿ. ಈಗ ಮನೆಯಲ್ಲಿ ನೋಡಿ, ಈಗ ಮನೆಯಲ್ಲಿ ಯಾರೋ ಒಬ್ಬರು ಕಳಶ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಒಂದು ಮನೆಯಲ್ಲಿ, ಇನ್ನು ಕೆಲವರು ಬರೀ ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ವಿಗ್ರಹ ಇಟ್ಟಿರ್ತಾರೆ, ತಲತಲಾಂತರವಾಗಿ ಬಂದಿರುತ್ತೆ ಆ ವಿಗ್ರಹಗಳು. ಇದು ಪೂಜಾ ಪ್ರಯೋಗ, ಪೂರ್ವ ಪ್ರಯೋಗ ಅಂತ ಹೇಳ್ತೀವಿ ನಾವು. ಈ ಶ್ರಾದ್ದ ಕರ್ಮಗಳು ಉತ್ತರ ಪ್ರಯೋಗ ಅಂತ ಬಂದಾಗ ನೋಡಿ, ಎಷ್ಟು ಯಾವ ರೀತಿ ನಾವು ನಿಯಮ ನಿಷ್ಠೆ ಶ್ರದ್ಧಾ ಭಕ್ತಿಯಿಂದ ದೇವರ ಪೂಜೆ ಪುನಸ್ಕಾರಗಳು ಮಾಡ್ತೀವಿ, ಅಷ್ಟೇ ಅದಕ್ಕಿಂತ ಹೆಚ್ಚಿನಾಗಿ ಮಾಡಬೇಕು ನಾವು ಈ ಪಿತೃಗಳ ಕಾರ್ಯವನ್ನು. ಯಾಕಂದರೆ ಯಾವ ಒಬ್ಬ ಮನುಷ್ಯ ಪಿತೃ ಕಾರ್ಯ ಮಾಡಲ್ಲ, ಪಿತೃಋಣ ಅಂತ ಹೇಳ್ತಾರೆ ನೋಡಿ. ಯಾವ ಋಣಕ್ಕಿಂತ ಪಿತೃಋಣ ತುಂಬ ವಿಶೇಷವಾಗಿರುವಂಥದ್ದು. ಯಾಕಂದರೆ ನೋಡಿ, ನಮಗೆ ಜನ್ಮ ಕೊಟ್ಟಿರುವಂಥದ್ದು, ಈ ದೇಹ ಬಂದಿರುವಂಥದ್ದು ನಮ್ಮ ಪಿತೃಗಳಿಂದ, ಅದನ್ನು ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಅದನ್ನು ಋಣ ನಾವು ತೀರಿಸಲೇಬೇಕು ನೋಡಿ. ಈಗ ನಾವು ಹೇಳ್ತೀವಿ ದೇವಋಣ, ಋಷಿ ಋಣ, ನೀವು ಅದು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಕೆಲವು ನೋಡಿ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ, ಎಷ್ಟೋ ಜನ ಹೇಳ್ತಾರೆ ನೋಡಿ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ ಅವ್ರಿಗೆ. ಆದರೆ ಕೆಲವೊಬ್ರು ನೋಡಿ ತಂದೆ ತಾಯಿಗಳನ್ನ ದೇವ್ರ ಥರ ನೋಡ್ತಾ ಇರ್ತಾರೆ. ಅಲ್ಲೇ ಸಾಕು, ಅಷ್ಟೇ ಸಾಕು. ನಮ್ಮ ಶಾಸ್ತ್ರನೇ, ನಮ್ಮ ಸಂಪ್ರದಾಯಗಳು ಅದನ್ನೇ ಹೇಳ್ತದೆ ನಿಮಗೆ, ಹಿರಿಯರನ್ನ ಗೌರವಿಸಿ. ಹಂಗಂತ ನೀವು ಪೂಜೆ ಪುನಸ್ಕಾರ ಮಾಡಬಾರ್ದು, ದೇವ್ರನ್ನ ಅಪಚಾರ ಮಾಡಿ ಅಂತಲ್ಲ. ನೀವು ನಂಬಿಕೆಯಲ್ಲೋ ನೀವು ತಲೆ ಕೆಡಿಸ್ಕೊಬಿಡಿ. ದೇವ್ರಿಗೆ ಕೆಲವರು ಕೈ ಮುಗಿತಾರೆ, ಕೆಲವರು ಕೈ ಮುಗಿಯಲ್ಲ. ಈಗ ನೋಡಿ, ನಾವೆಲ್ಲಾದರೂ ಒಂದು ಗಾಡಿಯಲ್ಲಿ ವಾಹನದಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ದೇವಸ್ಥಾನ ನೋಡಿದ್ರು ಕೂಡ ಎಷ್ಟೋ ಜನ ನಿಲ್ಲಿಸಿ ನಮಸ್ಕಾರ ಮಾಡಿ ಹೋಗ್ತಾರೆ. ಇನ್ನು ಕೆಲವರು ಹಂಗೆ ಹೋಗ್ತಾರೆ. ಹಂಗಂತ ಅವ್ನು ನಾಸ್ತಿಕ ಇವು ನಾಸ್ತಿಕ ಅಂತ ಹೇಳೋದಲ್ಲ. ಆದರೆ ಯಾರಿಗೆ ಈ ಪಿತೃಗಳ ಆಶೀರ್ವಾದ ಇರುತ್ತೆ ಅವನ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾನೆ ಅಂತ ಹೇಳುತ್ತೆ. ಇಲ್ಲ ಗುರುಗಳೇ, ಹೌದು ಇದನ್ನು ನಾವು ಮಾಡ್ತಾ ಇಲ್ಲ, ಪಿತೃಪಕ್ಷ ನಮ್ಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ನಮ್ಗೆ ಯಾರು ಕೂಡ ಹೇಳಿಲ್ಲ, ನಮ್ಮ ಹಿರಿಯರು ಕೂಡ ನಮ್ಗೆ ಇದ್ರ ಬಗ್ಗೆ ನಮ್ಗೆ ಗಮನ ಇಲ್ಲ, ನಾವೇನು ಮಾಡಬೇಕು, ಇದರಿಂದ ಏನು ಅನಾನುಕೂಲಗಳು ಫಸ್ಟ್ ತಿಳ್ಕೊಳ್ಳಿ. ನಿಮ್ಗೆ ಅನಾನುಕೂಲಗಳೇನು ಅಂತ ನೋಡಿ. ಪಿತೃಪಕ್ಷ ಯಾರು ಆಚರಣೆ ಮಾಡಲ್ಲ, ನಾವು ಪಿತೃಗಳಿಗೆ ಸದ್ಗತಿ ಸಿಗಲ್ಲ ಅಂತ ಹೇಳುತ್ತೆ. ಇವಾಗ ನಮ್ಮ ಹಿರಿಯರಿಗೀಗ ಒಂದು ಮರಣ ಹೊಂದಿದ್ರು ಅಂದ್ರೆ 24 ಗಂಟೆ ಅದು ಅಲ್ಲೇ ಸುತ್ತಾಡುತ್ತೆ, ಆ ಒಂದು ಆತ್ಮ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ. ಈಗ ಯಾರಾದರೂ ಸತ್ತರೆ ನಾವೇನು ಮಾಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಅವ್ರಿಗೆ ಒಂದು ಸಂಸ್ಕಾರ ಮಾಡೇ ಮಾಡ್ತಾರೆ. ಇಂಥ ಜನ ಅಂತ ಏನಿಲ್ಲ, ಅದು ಇಂಥ ವರ್ಗದವರು ಅಂತ ಇಲ್ಲ, ಇಂಥ ಜಾತಿಯವರು ಅಂತ ಇಲ್ಲ. ಆದರೆ ಈ ಪಕ್ಷ ವಿಚಾರದಲ್ಲಿ ಕೆಲವೊಂದು ಬೇರೆ ಬೇರೆ ಥರ ಮಾಡೋದಿದೆ. ಈಗ ಯಾರೋ ಬ್ರಾಹ್ಮಣ್ಸ್ ಯಾರೋ ತರ್ಪಣ ಕೊಡ್ತಾರೆ, ಗುರುಗಳೇ ನಮಗೇನು ತರ್ಪಣ ಇಲ್ಲ, ನಮ್ಮರು ಯಾವತ್ತೂ ಕೊಟ್ಟಿಲ್ಲ ತರ್ಪಣ ಅಂತ ಹೇಳ್ತಾರೆ.
ಅದೇನು ಇಲ್ಲ ಆ ರೀತಿ. ಶಾಸ್ತ್ರದಲ್ಲಿ ಏನಿದೆ, ಎಲ್ಲರೂ ಒಂದೇ ಇದು. ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅದಲ್ಲ. ಕೆಲವೊಂದು ಆಚಾರ ವಿಚಾರಗಳಲ್ಲಿ ಬೇರೆ ಥರ ಇರ್ಬೋದು. ಸಾವು ನೋವು, ಸಾವು ಬದುಕು ಎಲ್ಲ ಒಂದೇನೆ ಅಲ್ವಾ. ಈಗ ಯಾರೇ ಮಗು ಜನನಾದರೆ ನೀವು ಸೂತ್ಕ ತಗೊಳಲ್ವಾ? ಗುರುಗಳೇ, ನಮಗೆ ಸೂತ್ಕ ಎಲ್ಲ ಬರೋ ಬ್ರಾಹ್ಮಣರಿಗಷ್ಟೇ ಸೂತ್ಕ, ನಮ್ಮನೇಲಿ ಏನು ಯಾವತ್ತು ನಾವು ಪುಣ್ಯ ಮಾಡಿಸಿಲ್ಲ ಅಂತ ಹೇಳಿದ್ರೆ ಆಗುತ್ತೆ. ಅದು ಸೂತ್ಕನೇ ಅಲ್ವಾ. ಈಗ ನೋಡಿ, ಯಾರೋ ಮಗು ಹುಟ್ಟಿದೆ, ನೀವು ದೇವಸ್ಥಾನಕ್ಕೆ ಹೋಗ್ಬಿಡ್ತೀರಾ? ನೀವು ಹೋಗಲ್ಲ, ನೀವು ಆಚರಣೆ ಮಾಡ್ತೀರಾ. ಅದು ಭಯ ಇದ್ದೇ ಇರುತ್ತೆ ಒಳಗಡೆ. ಬೇರೆ ಮಾತುಗಳು ಬೇರೆ ಏನು ಬೇಕಾದ್ರೂ ಆಡ್ಬೋದು ನಾವು, ಆದರೆ ಅದು ಭಯ ಅನ್ನೋಂಥದ್ದು ಇರುತ್ತೆ. ಹಾಗಾಗಿ ಈ ಪಿತೃಪಕ್ಷ ಆಚರಣೆ ನೀವು ಮಾಡಿಲ್ಲ, ಮಾಡ್ಕೊಳ್ತಾ ಬರ್ತಾ ಇಲ್ಲ ಅಂದರೆ ನೀವು ತಿಳ್ಕೊಂಬಿಡಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಕೆಲವೊಂದು ವಿಚಾರಗಳು ಈಗ ನೋಡಿ, ತುಂಬ ಏನೇ ಆದರೂ ಕೂಡ ನಿಮಗೆ ಒಂದು ಅಭಿವೃದ್ಧಿ ಅಂತ ಆಗ್ತಾ ಇರಲ್ಲ. ಯಾವುದು ವ್ಯಾಪಾರನ ಈ ಗುರುಗಳೇ ಎಷ್ಟೋ ವರ್ಷದಿಂದ ಈಗ ನೋಡಿ, ಎಲ್ಲೋ ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡಿರ್ತೀರ. ಆ ಕೆಲಸದ ಮೇಲೆ ತುಂಬ ವಿಶೇಷವಾಗಿ ನಿಮಗೆ ವಿಚಾರಗಳು ಗೊತ್ತು. ನೀವೇ ಸ್ವಂತಕ್ಕೆ ಏನಾದರೂ ಮಾಡಿದ್ರೆ ಯಾವುದಾದ್ರೂ ಆಗ್ಬೋದು. ಕೆಲವರು ನೋಡಿ, ಈಗ ಬೇಕ್ರಿ ಇಟ್ಕೊಂಡಿರ್ತಾರೆ, ಅಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ. ಅದು ಇವ್ರು ಇಟ್ಕೋಬೇಕಂದ್ರೆ ಆಗಲ್ಲ, ಇವನಿಲ್ಲ ಅಂದ್ರೆ ಅಲ್ಲಿ ಬೇಕ್ರಿ ನಡೆಯಲ್ಲ. ಆ ರೀತಿ ಕೆಲವೊಂದು ವಿಚಾರಗಳಿದೆ. ಹೋಟೆಲ್ ಆಗಲಿ ನೋಡಿ, ಒಳ್ಳೆ ಯಾರು ಈಗ ಅಡುಗೆ ಮಾಡೋರು ಇಲ್ಲ ಅಂತಂದ್ರೆ ಹೋಟೆಲ್ ಹೆಂಗೆ ನಡೆಯುತ್ತೆ ಅದು. ಆದರೆ ಆ ಅಡುಗೆ ಮಾಡೋ ಭಟ್ಟ ಅವ್ನು ಸ್ವಂತಕ್ಕೆ ಮಾಡ್ಲಿಕ್ಕಾಗಲ್ಲ. ಕೆಲವೊಂದು ಈ ರೀತಿ ನೀವು ಯೋಚನೆ ಮಾಡಿ, ನಿಮ್ಮಲ್ಲಿ ಏನಾದರೂ ಈ ರೀತಿ ಬದಲಾವಣೆಗಳಾಗಿದ್ದರೆ, ಕೆಲವರಿಗೆ ಮದುವೆಗಳು ಆಗ್ತಿರಲ್ಲ ನೋಡಿ. ಮನೆಯಲ್ಲಿ ಪಿತೃಗಳ ಆಶೀರ್ವಾದ ಇಲ್ಲ ಅಂತಂದರೆ ಮನೆ ಯಾವತ್ತೂ ಅಭಿವೃದ್ಧಿ ಆಗಲ್ಲ ನೋಡಿ. ಮನೆ ಮುಂದುವರಿಲಿಕ್ಕೆ ಆಗಲ್ಲ. ಪಿತೃಗಳ ಆಶೀರ್ವಾದ ಇದ್ರೇ ನಮಗೆ ಮದುವೆ ವಿಚಾರದಲ್ಲಿ ಅನ್ಕೊಂಡು ಮನೆಯಲ್ಲಿ ನೋಡಿ, ಈಗ 30-35 ವರ್ಷ ಆಗಿರುತ್ತೆ, 28 ವರ್ಷದ ಮೇಲೆ ಆದರೂ ಕೂಡ ಮದುವೆ ಆಗ್ತಾ ಇರಲ್ಲ, ಸೆಟ್ ಆಗ್ತಾ ಇರಲ್ಲ. ಸೆಟ್ ಆದರೆ ಏನೋ ತೊಂದರೆ ಆಗ್ತಿರುತ್ತೆ, ಒಂದು ಶುಭ ಕಾರ್ಯ ನಡೀಲಿಕ್ಕೆ ಆಗ್ತಾ ಇರಲ್ಲ ಮನೆಯಲ್ಲಿ. ಅರ್ಥ ಮಾಡ್ಕೊಳ್ಳಿ, ಏನಾದರೂ ಪಿತೃಗಳಿಗೆ ಸಂಬಂಧಪಟ್ಟಂಥದ್ದು ಯಾರಾದರೂ ಅಕಾಲ ಮೃತ್ಯು ಹೊಂದಿದ್ರೆ ಅವ್ರಿಗೆ ಮೋಕ್ಷ ನಾರಾಯಣ ಬಲಿ. ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾರಿಗೆಲ್ಲ ಏನೆಲ್ಲ. ಈಗ ನೋಡಿ, ಯಾರೋ ಒಬ್ರು ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿರ್ತಾರೆ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಿರ್ತಾರೆ, ಮನೆ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿರ್ತಾರೆ. ಇದಕ್ಕೆಲ್ಲ ಪರಿಹಾರಗಳನ್ನು ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಇಲ್ಲ ಏನೋ ಆಯಿತು, ಏನೋ ಈಗ ಮನೇಲಿ ಸತ್ತೋದು ಎಷ್ಟೋ ಈಗ ಕೆಲವರು ಕೇಳ್ತಾರೆ, ಗುರುಗಳೇ ನಮ್ಮ ಮನೇಲಿ ಈ ರೀತಿ ಸತ್ತೋಗಿದ್ದಾರೆ, ನಾವು ಏನಾದರೂ ತೊಂದರೆ ಇದೆಯಾ, ಆ ನಕ್ಷತ್ರ ನೋಡಿ ಅಂತ ಹೇಳ್ತಾರೆ. ಯಾಕಂದರೆ ನಾವು ಸತ್ತಿರುವ ನಕ್ಷತ್ರಕ್ಕೂ ಕೂಡ ಅಷ್ಟೇ ನಾವು ಮಹತ್ವ ಕೊಡಬೇಕು. ಕೆಲವೊಂದು ಧನಿಷ್ಠ ಪಂಚಕ ಅಂತ ಹೇಳ್ತೀವಿ. ಈ ಧನಿಷ್ಠಾದಿ ನಕ್ಷತ್ರಗಳಲ್ಲಿ ಏನಾದರೂ ಮರಣ ಹೊಂದರೆ 3 ತಿಂಗಳು, 5 ತಿಂಗಳು, 1 ವರ್ಷ ಮನೆ ಬಿಡಬೇಕು ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಆ ನಕ್ಷತ್ರದಲ್ಲಿ ಒಂದು ಮರಣವಾದಾಗ ಕೆಲವೊಂದು ಆತ್ಮಗಳು ಬೇಗ ಮುಕ್ತಿ ಸಿಗೋದಿಲ್ಲ ಅಂತ ಅಲ್ಲೇ ಓಡಾಡ್ತಾ ಇರ್ತಾರೆ ಅಂತ. ಆತ್ಮಗಳು ಮನೇಲಿದ್ದರೆ ಯಾರಿಗೂ ಏಳಿಗೆ ಆಗೋದಿಲ್ಲ, ಅದು ಮೋಕ್ಷ ಕೊಡಲೇಬೇಕು. ನೀವು ಮೋಕ್ಷ ಕೊಡಲಿಕ್ಕೇ ಈ ಪಿತೃಪಕ್ಷ ಆಚರಣೆ ಮಾಡುವಂಥದ್ದು. ಹಾಗಾಗಿ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಯಾರೆಲ್ಲ ಇದ್ದೀರಾ, ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನಾವು ದಿನನಿತ್ಯ ಕೂಡ ಈ 15 ದಿನಗಳು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಹಾಗಾಗಿ ನೀವು ಕೆಲವೊಂದು ವಿಚಾರಗಳಲ್ಲಿ ನೀವು ಒಂದು ನಂಬಿ ಈ ಒಂದು ಕೆಲಸ ಕಾರ್ಯಗಳು ಮಾಡ್ಕೊಂಡಾಗ ನಿಮ್ಮ ಒಂದು ಅಭಿವೃದ್ಧಿ ನೀವು ನೋಡ್ಕೊಳ್ಬೋದು. ನೀವು ಮನೆ ಅಭಿವೃದ್ಧಿ ಆಗುತ್ತೆ, ನೀವು ವೈಯಕ್ತಿಕ ಅಭಿವೃದ್ಧಿ ಹೊಂದ್ಬಿಡ್ತೀರಾ. ನೀವು ಪಿತೃಗಳ ಆಶೀರ್ವಾದ ಸಿಕ್ಕರೆ ಬೇರೆ ಏನು ನಿಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಪಿತೃಪಕ್ಷ ಆಚರಣೆ ತುಂಬ ಮಹತ್ವದಾಗಿರುತ್ತೆ. ಎಸ್ ಗುರುಗಳೇ, ಈ ಪಿತೃಪಕ್ಷದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಮುಂದಿನ ಸಂಚಿಕೆಯಲ್ಲಿ ತಾವು ತಿಳಿಸ್ಕೊಡಿ ಅಂತ ಹೇಳ್ತಾ, ವೀಕ್ಷಕರೇ, ನಾವಿಂದು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರವನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಗುರುಗಳೇ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.